ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ನವರಾತ್ರಿಯ 6ನೇ ದಿನ. ಈ ದಿನದ ನಮ್ಮ ದುರ್ಗಾದೇವಿಯ ಆವರಣದಲ್ಲಿ ಇವತ್ತು ದಾನಿಗಳಾಗಿ ಯಾರಿದ್ದಾರೆ ಅಂದರೆ ಅವರು ಶ್ರೀ ದಯಾನಂದ್ ನಾರಾಯಣ ಸಾ ಮೆರವಾಡೆ ಹರಿಹರದವರು. ಈಗ ಬೆಂಗಳೂರಲ್ಲಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಶ್ರೀ ಗುರು ತಿಮ್ಮಸಜ್ಜನ ಮಠ ಹರಿಹರ ಇವರ ಭಕ್ತ ಮಂಡಳಿಯವರಿಂದ ಶ್ರೀ ವಿಠ್ಠಲ್ ಸಾ ತುಳಜಾರಾಮ್ ಸಾ ಮೆರವಾಡೆ ಮತ್ತು ಸಹೋದರರು. ವೀಕ್ಷಕರೇ, ಈಗ ನಾವು ಕಿಚನ್ ರೂಮ್ ಓದ್ತಿದ್ದೀವಿ. ಬನ್ನಿ ಕಿಚನ್ ರೂಮಲ್ಲಿ ನೋಡೋಣ ಏನೇನು ತಯಾರಿ ಆಗ್ತಿದೆ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ. ನಿನ್ನೆ ಕಾರ್ಯಕ್ರಮ ನೋಡಿದ್ರು ಕಾಣುತ್ತೆ. ಹೇಗೆ ನೋಡಿದ್ದು? ಚೆನ್ನಾಗಿತ್ತು. ಒಳ್ಳೆ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಬಂದಿದೆ. ನನಗೂ ಭಾಳ ಜನ ಫೋನ್ ಮಾಡಿದರು, ಏನಣ್ಣ ಭಾಳ ನಕ್ಷತ್ರ ಟಿ ವಿಯಲ್ಲಿ ಚಾನಲ್ನಲ್ಲಿ ಒಂದು 1000 ಲೀಟ್ರ್ ಮಂಡಕ್ಕಿ ಮಾಡಿಬಿಟ್ಟಿದೀಯಾ, ಹಂಗೆ ಹಿಂಗೆ. ಇಲ್ಲಪ್ಪ, ಸಮಾಜದ್ದು ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈಗ ನಿನ್ನೆದು ಒಂದು ಡಿಶ್ ಆಯಿತು, ಇವತ್ತಿಂದು ಉಪಹಾರ ಏನಿದೆ? ಇವತ್ತಿಂದು ಉಪಹಾರ ಏನಿದೆ ಅಂದರೆ ಬಾಂಬೆ ಸಾಗು ಇದೆ. ಬಾಂಬೆ ಸಾಗುನಾ? ಬಾಂಬೆ ಸಾಗು ಅಂತ ಇದೇನು? ಇದು ಪೂರಿ ಸಾಗು ಮಾಡ್ತಾರೆ. ಅಂದರೆ ಸಾಗುದಲ್ಲಿ ಇದಿಲ್ಲ, ಬಾಂಬೆ ಸಾಗು. ಇದರಲ್ಲಿ ಏನಿರುತ್ತೆ ಅಂದರೆ ಆಲೂದೇ ಮೇನು. ಆಲೂ ಬಟಾಣಿ ಗ್ರೀನ್ ಇರುತ್ತೆ, ಕೆಂಪುದಿರಲ್ಲ. ಹಸಿಮೆಣಸಿನ್ಕಾಯಿ ಗ್ರೀನ್ ಇರುತ್ತೆ. ಹಂಗಾಗಿ ಇದಕ್ಕೆ ಬಾಂಬೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಲೂನ ಜಾಸ್ತಿ ಯೂಸ್ ಮಾಡಲ್ಲ. ಇದು ಮಹಾರಾಷ್ಟ್ರದಲ್ಲಿ ಆಮೇಲೆ ಕಲ್ಕತ್ತಾದಲ್ಲಿ ಜಾಸ್ತಿ ಆಲೂ ಯೂಸ್ ಮಾಡ್ತಾರೆ. ಇದನ್ನು ಆಲೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಚ್ಚುತ್ತೀವಿ, ಡೈಮಂಡ್ ಟೈಪು. ಇದರಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚೋದಿಲ್ಲ. ಇದನ್ನು ಕಿವುಚ್ತೀವಿ, ಅಂದರೆ ಬಾಯ್ಲ್ ಮಾಡ್ಕೊತೀವಿ. ಆಲೂನ ಬಾಯ್ಲ್ ಮಾಡ್ಕೊಂಡು ಆಲ್ರೆಡಿ ಬಾಯ್ಲ್ ಆಗಿದೆ, ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಎಲ್ಲಾಗಿದೆ ಬಾಯ್ಲು? ಆಲ್ರೆಡಿ ಆಲೂ ಬಾಯ್ಲ್ ಆಗಿದೆ. ಈಗ ನೋಡಿ, ಅದನ್ನು ತೆಗಿತೀವಿ. ಅದನ್ನು ತೆಗೆದು ಕಿವುಚ್ತೀವಿ, ಅದನ್ನು ಮ್ಯಾಶ್ ಮಾಡ್ತೀವಿ. ಅಂದರೆ ಭಾಳ ಮ್ಯಾಶ್ ಅಲ್ಲ, ಒಂಥರ ಪೂರ ಇದು ಅಲ್ಲ, ಜಸ್ಟ್ ಫಾರ್ ಹಂಗೆ ಅದು ಆಲೂ ಅಂತ ಗೊತ್ತಾಗಬೇಕು, ಆ ಲೆಕ್ಕಕ್ಕೆ ಸ್ಮ್ಯಾಶ್ ಮಾಡ್ತೀವಿ. ನೋಡಿ ವೀಕ್ಷಕರೇ, ಕ್ಯೂರಿಯಾಸಿಟಿ ಹೆಂಗಿದೆ ಅಂದರೆ ಬಾಂಬೆ ಸಾಗು ಅಂತೇಳಿ ಒಂದು ವಿಭಿನ್ನವಾದ ಅಡುಗೆ ಇವರು ಮಾಡ್ತಿದ್ದಾರೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದೆಯಲ್ಲ, ಪೊಟ್ಯಾಟೊ. ಅಂದರೆ ಇವರು ಮ್ಯಾಶ್ ಮಾಡಿ ಇದರಲ್ಲಿ ಹಾಕುವಂಥದ್ದು. ನೋಡಿ, ಬರ್ತಾ ಎಪಿಸೋಡಲ್ಲಿ ಏನೇನು ಟ್ವಿಸ್ಟ್ ಹಾಕಿದೆ ನೋಡೋಣ. ಈಗ ಏನು ಮಾಡ್ತಿದ್ದೀರಾ? ಈಗ ಆಲ್ರೆಡಿ ನಾನು ಆನಿಯನ್ ಹಾಕಿದ್ದೀನಿ, ಆಮೇಲೆ ಟೊಮೊಟೊ ಹಾಕಿದ್ದೀನಿ, ಆಯಿಲ್ ಇದೆ. ಅದ್ರ ಜೊತೆಗೆ ಸ್ವಲ್ಪ ಮಸಾಲೆಯಲ್ಲಿ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಅದ್ರ ಜೊತೆಗೆ ನನಗೆ ಯಾಕೆಂದರೆ ಥಿಕ್ನೆಸ್ ಸಿಗಬೇಕಲ್ಲ, ಹಾಗಾಗಿ ನಾನು ಗ್ರೇವಿ ಐಟಮ್ ನಾರ್ತ್ ಇಂಡಿಯನ್ ಟೈಪ್ ಏನು ಬರೋಲ್ಲ. ಇದು ಪಕ್ಕಾ ಸೌತ್ ಇಂಡಿಯನ್ ಟೈಪೇ ಬರೋದು. ಹಾಗಾಗಿ ಕೊಬ್ಬರಿ ಮಸಾಲೆ ಹಾಕ್ತಾ ಇದ್ದೀನಿ. 10 ಕಾಯಿದು ಕೊಬ್ಬರಿ ಮಸಾಲೆ. ಇದು ಒಂದು 700 ಜನದ್ದು ಸಾಗು ಮಾಡ್ತಾ ಇದ್ದೇನೆ. 700 ಜನದ್ದು ಇವತ್ತು ಬಾಂಬೆ ಸಾಗು ಆಗ್ತಿದೆ. ಅದಕ್ಕೆ ಕೊಬ್ಬರಿ ಮಸಾಲೆ ಹಾಕ್ತಾ ಇದ್ದಾರೆ. ಕೊಬ್ಬರಿ ತುರಿದು ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಂಗಡಿಗರು, ನಮ್ಮ ರವಿ ಮೆರವಾಡೆ ಅವರು, ಹಾಗೂ ನಮ್ಮ ಮಾವಾರು, ಹಾಗೂ ನಮ್ಮ ತುಳಜಕ್ಕ, ನಮ್ಮ ಗಾಯಕರು ತುಳಜಕ್ಕರು, ನನ್ನ ಜೊತೆಗೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮಹಿಳಾ ಮಂಡಲ ಅಧ್ಯಕ್ಷ ನಮ್ಮ ತುಳಜಕ್ಕರಿದ್ದಾರೆ ಇಲ್ಲಿ. ಈಗ ಒಂದು ಮಾತಾಡೋಣ. ನಮಸ್ಕಾರ ಅಕ್ಕ. ನಮಸ್ಕಾರಪ್ಪ. ಎಷ್ಟು ವರ್ಷದಿಂದ ನೀವು ಈ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದೀರಾ? ಇದು ಮಾಡಾಕತ್ತಿ ನಾವು 12 ವರ್ಷ ಆಯಿತು. ನಾನು ಮಾಡಾಕತ್ತಿ ಈಗ 12 ವರ್ಷ. ಇವತ್ತು ಏನು ಮಾಡ್ತೀರಾ ಸ್ಪೆಷಲ್? ಇವತ್ತು ಸಾಗಿ ಪೂರಿ ಭಾಜಿ ಮಾಡಾಕತ್ತಿ ಸರ್. ಮತ್ತೆ ಇವ್ರ ಹೆಸರು ಏನಂತ ಗೊತ್ತಾಗಲಿಲ್ಲ. ಗಾಯತ್ರಿ ಸೊಳೆ. ಮತ್ತೆ ಇವ್ರ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಶಾರದಾ ಬಾಯ್. ಶಾರದಾ ಬಾಯಿ. ಮತ್ತೆ ಇಲ್ಲೊಬ್ಬರಿದ್ದಾರೆ, ಶಕುಂತಲಾ ಬಾಯ್. ಶಕುಂತಲಾ ಬಾಯಿ ಅವರ ಹೆಸರು. ನೋಡಿ, ಮಹಿಳಾ ಸಂಘಟನೆ ಇದೆಯಲ್ಲ, ಒಟ್ಟು ಎಂದು ಹೇಳ್ತೇನಿಲ್ಲ, ಯಾವ್ದಾರ ಕಾರ್ಯಕ್ರಮ ಆಗಲಿ, ಮನೆಯಲ್ಲಾಗಲಿ, ಎಲ್ಲರ ಹೊರಗಾಗಲಿ, ಒಂದು ಸಮಾಜದಲ್ಲಿ ಫಂಕ್ಷನ್ ಆಗಬೇಕಂದ್ರೆ ಹೆಣ್ಮಕ್ಳ ಕೈ ಭಾಳ ಅಂದರೆ ಭಾಳ ಮುಖ್ಯ. ಅದು ನವರಾತ್ರಿ 6ನೇ ದಿನ ಪೂಜೆ. ಈ ಥರ ಒಂದು ಯೂನಿಟಿಯಾಗಿ ಕೆಲಸ ಮಾಡ್ತಾರಂದರೆ ಒಂಥರ ಮೆಚ್ಚುಗುವಂಥ ಒಂದು ವಿಷಯ. ಇವತ್ತು ಬಾಂಬೆ ಸಾಗು ಅಂತ ಮಾಡ್ತಿದ್ದಾರೆ. ಕ್ಯೂರಿಯಾಸಿಟಿ ಮುಂದೋಗ್ತಿದೆ, ಏನು ನೆಕ್ಸ್ಟ್ ಅಂತೇಳಿ. ಮೊದಲೇ ಆಲೂಗಡ್ಡೆದು ಈಗ ಸುರಿದು ನೋಡ್ತಿದ್ದೀರಾ, ಮಸಾಲೆ ಕೂಡ ಏನು ಹಾಕಿದ್ರೆ ನೋಡಿದ್ದೀರಾ. ಈಗ ಮಸಾಲೆ ಹೇಗಿರುತ್ತೆ ಅಂತೇಳಿ ಮತ್ತೆ ಮುಂದೆ ನೋಡೋಣ ಏನೇನು ಹಾಕ್ತೀರಾ ಅಂತೇಳಿ. ಬನ್ನಿ. ಈಗ ಹಾಕ್ತಿದ್ರಿ? ಈಗ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಎಷ್ಟಿದು? ಇದು 100 ಗ್ರಾಮ್ ಹಾಕ್ತಾ ಇದ್ದೇನೆ. 100 ಗ್ರಾಮ್. ಭಾಳ ಮಸಾಲೆ ಇರಬಾರ್ದು. ಯಾರು ತಿನ್ನೋರಿಗೆ ಈ ಮಸಾಲೆಯನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಹೌದು, ಜಾಸ್ತಿ ಅದರಲ್ಲೂ ಮಸಾಲೆ ಕಮ್ಮಿ ಇರಬೇಕು, ಕ್ವಾಲಿಟಿ ಕೊಡಬೇಕು. ಇದರಲ್ಲಿ ನೀವು ಇನ್ನೊಂದು ವಿಶೇಷವಾಗಿ ನೋಡ್ತೀರಾ, ಯಾಕೆಂದರೆ ಅದನ್ನು ಹಾಕ್ಬೋದಾ ಅಂತ ಯೋಚನೆ ಮಾಡ್ತೀರಾ. ಹಾಂ, ಬಾಂಬೆ ಸಾಗುವಲ್ಲೂ ಅದರಲ್ಲಿ ಒಂದು ಐಟಮ್ ಬರುತ್ತೆ. ಇದು
ಹಾಕಿದ ಮೇಲೆ ನಿಮಗೆ ಈಗ ಹೇಳಲ್ಲ, ಹಾಕಿದ ಮೇಲೆ ತೋರಿಸ್ತೇನೆ ಏನು ಹಾಕಿದರೆ ಅದು ಬರುತ್ತೆ ಅಂತೇಳಿ. ನೋಡೋಣ ವೀಕ್ಷಕರೇ, ಅದನ್ನು ಕೂಡ ನೋಡೋಣ ಏನು ಟ್ವಿಸ್ಟ್ ಅದು, ಏನು ಹಾಕಿದ್ರೆ ಎಂಥ ಟೇಸ್ಟ್ ಬರುತ್ತೆ ನೋಡೋಣ. ಈಗ ಮತ್ತೆ ಮುಂದುವರೋಣ. ನೆಕ್ಸ್ಟ್ ಇದ್ರ ಜೊತೆಗೆ ಏನು ಮಾಡ್ತೀರಾ? ಪೂರಿ ಕೊಡ್ತೀರಲ್ಲ? ಪೂರಿ ಆಲ್ರೆಡಿ ಇವತ್ತಿಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ನನ್ನ ಟೀಮು, ನನ್ನ ಹೆಡ್ ಕುಕ್ಕು ಹಾಗೂ ಜೂನಿಯರ್ ಅಸಿಸ್ಟೆಂಟು ಇಬ್ಬರು ಅಲ್ಲಿ ಪೂರಿ ಮಾಡ್ತಾ ಇದ್ದಾರೆ. ಇದು ಬಾಯ್ಲ್ ಆಗೋವರೆಗೂ ನಾವು ಪೂಡಿ ತಯಾರಿ ಹೇಗಾಗುತ್ತೆ ಅಂತೇಳಿ ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ. ಈಗ ನಾವು ಎಂಟ್ರಿ ಆಗಿದ್ದೀವಿ ಪೂಡಿ ಸೆಷನಲ್ಲಿ. ಪೂಡಿ ಇಲ್ಲಿ ರೆಡಿ ಆಗ್ತಿದೆ. ಬಾಂಬೆ ಸಾಗ್ ಜೊತೆಗೆ ಪೂಡಿ ಕೂಡ ಮಾಡ್ತಿದ್ದಾರೆ. ಆ ಪೂಡಿ ಹೇಗೆ ತಯಾರಿಸ್ತಾರೆ ಅಂತ ಅದನ್ನು ಕೂಡ ನೋಡೋಣ ಬನ್ನಿ. ಇದರಲ್ಲಿ ಈ ಪೂರಿಯಲ್ಲಿ ಗೋಧಿ ಹಿಟ್ಟು 40 kg ಗೋಧಿ ಹಿಟ್ಟಿಗೆ ನಾವು ಮಿಶ್ರಣ ಮಾಡಿದ್ದೀವಿ ಕೇವಲ 5 kg ಮೈದಾ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಅಂತ, ಹಾಗೂ 10 kg ಚಿರೋಟೆ ರವೆ ಏನು ಅಂದರೆ ಕ್ರಿಸ್ಪಿಗೋಸ್ಕರ, ಪೂರಿನ ಕ್ರಿಸ್ಪಿಗೋಸ್ಕರ ಚಿರೋಟೆ ರವೆನ ಮಿಕ್ಸ್ ಮಾಡಿದ್ದೀವಿ. ಮತ್ತು ಹಾಲನ್ನು ಹಾಕಿದ್ದೀವಿ. ಹಾಲು ಹಾಕೋದ್ರಿಂದ ಏನಿರುತ್ತೆ, ಹಿಟ್ಟನ್ನು ಹಾಲು ಒಂದು 5 ಲೀಟ್ರ್ ಹಾಕಿದ್ದೀವಿ. ಹಾಲಕ್ಕೆ ಹಾಕಿದ್ದೀವಿ ಅಂದರೆ ಅದನ್ನು ಸ್ಮೂತ್ನೆಸ್ ಮಾಡುತ್ತೆ. ಹಿಟ್ಟನ್ನು ಸ್ಮೂತ್ನೆಸ್ ಮಾಡೋಕ್ಕೋಸ್ಕರ ಹಾಲನ್ನು ಯೂಸ್ ಮಾಡಿದ್ದೀವಿ. ಯಾಕೆಂದರೆ ಭಾಳ ಜಲ್ದಿ ನೆನಿತೈತಿ ಹಾಲಲ್ಲಿ, ಹಾಗಾಗಿ ಅದನ್ನು ಮಾಡಿದ್ದೀವಿ. ಅದೇ ರೀತಿ ನೀವು ಪೂರಿ ನೋಡ್ತಾ ಇದ್ದೀರಾ ಕಲರ್ನ. ಚಿರೋಟೆ ರವೆ ಎದಕ್ಕೆ ಅಂತ ಕೇಳಿದ್ರಲ್ಲ, ನೋಡಿ ಅಲ್ಲಿ ಉಪ್ತಾ ಇದೆಯಲ್ಲ, ಅದನ್ನೇ ಅದು ಚಿರೋಟೆ ರವದ್ದು. ನೋಡಿ ವೀಕ್ಷಕರೇ, ಟಿಪ್ಸ್ ಮೇಲೆ ಟಿಪ್ಸ್ ಇವತ್ತು. ನೋಡಿ ಹಾಲು ಎದಕ್ಕೆ ಹಾಕ್ತಾರೆ, ಚಿರೋಟೆ ಎದಕ್ಕೆ ಹಾಕ್ತಾರೆ ಅಂತ ನಮ್ಮ ಫ್ರೆಂಡ್ಸ್ ಅವರು ಹೇಳ್ತಿದ್ದಾರೆ. ಚಿರೋಟೆ ರವೆ ಇರೋದ್ರಿಂದ ಉಬ್ಬುತ್ತೆ, ಪೂರಿನ ಉಬ್ಬುತ್ತೆ ನೋಡಿ ಅಲ್ಲಿ. ಈಗ ಎಲ್ಲಿ ಬಿಟ್ಟು ಬಂದು ನಮ್ದಿದ್ದು ಸರ್ ಆಲ್ಮೋಸ್ಟ್ ಆಲು ಅವಲೇ ಹೇಳ್ದಂಗೆ ನಿಮಗೆ ಆನಿಯನು, ಟೊಮೊಟೊ, ಆಮೇಲೆ ಗರಂ ಮಸಾಲ, ಧನಿಯಾ ಪೌಡ್ರು, ತದನಂತರ ಕಾಯಿದು ಮಸಾಲೆ ಅದೆಲ್ಲ ಹಾಕಿ, ಅರ್ಶಿಣ ಪುಡಿ, ಆಮೇಲೆ ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ. ಖಾರ ನಿಮಗೆ ಕಮ್ಮಿ ಆಯಿತು ಅಂದರೆ ಮತ್ತೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಈಗ ನಾನು ನಿಮಗೆ ಹೇಳ್ತಾ ಇದ್ನಲ್ಲ ಮೇನ್ ಐಟಮ್ಮು ನಿಮಗೆ ಹೇಳಿದ್ನಲ್ಲ ಅವಲೆ, ಇದನ್ನು ಕಡ್ಲಿ ಹಿಟ್ಟನ್ನು ನಾವು ಪೂರ ಕ್ಯೂಚಿ ಇದನ್ನು ಬಾಂಬೆ ಸಾಗುವಲ್ಲಿ ಮಿಶ್ರಣ ಮಾಡ್ತಾಯಿದ್ದೀವಿ. ಇದೇ ಮೇನು ವೀಕ್ಷಕರೇ. ಈ ಬಾಂಬೆ ಸಾಗಲ್ಲಿ ಟ್ವಿಸ್ಟ್ ಕೊಡುವಂಥ ಐಟಮ್ ಏನಪ್ಪ ಅಂದರೆ ಅದು ಕಡ್ಲಿ ಹಿಟ್ಟು. ಇದರಿಂದ ಆಗುತ್ತೀರ ಅಂಥೇಳಿ ಯಾಕಪ್ಪ ಅವ್ರು ಕಡ್ಲಿ ಹಾಕ್ತಾರೆ ಅದನ್ನು ಕೂಡ ಕೇಳೋಣ. ಸರ್ ಇದು ಯಾಕೆ ಹಾಕ್ತೀವಿ ಅಂದರೆ ಥಿಕ್ನೆಸ್ ಇರುತ್ತೆ, ಆಮೇಲೆ ಯೆಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ, ಆಮೇಲೆ ಕ್ವಾಲಿಟಿ ಭಾಳ ಚೆನ್ನಾಗಿ ಬರುತ್ತೆ. ಒಂದು 2 kg ಹಾಕಿದ್ದೀನಿ, ಅಷ್ಟು ಜನಕ್ಕೆ ಬರೀ ಕೇವಲ 2 kg ಹಾಕಿ 700 ಜನಕ್ಕೆ ಇವತ್ತು ಆಗುವಂಥ ಅಡುಗೆ ಹಾಕಿ ಕೇವಲ 2 kg ಕಡ್ಲಿ ಹಿಟ್ಟು ಹಾಕಿ ಇವರನ್ನು ಇದು ಥಿಕ್ನೆಸ್ಸಿಗೋಸ್ಕರ ಹಾಕಿರ್ತಾರೆ. ಈಗ ಎಲ್ಲ ಮಾಡ್ತೀವಿ. ನಾವು ಎಣ್ಣೆ ಹಾಕೋದು ನೋಡಲಿಲ್ಲ ಇದರಲ್ಲಿ. ಫಸ್ಟ್ ಪಾರ್ಟು ಎಣ್ಣೆ ಎಷ್ಟು ಹಾಕಿದ್ರಿ ಅದರಲ್ಲಿ ನೀವು? ಸರ್ ಒಂದು ನಾನು ಅಂದಾಜು ಮೇಲೆ ಮಿನಿಮಮ್ 6 ರಿಂದ 7 kg ಹಾಕಿದ್ದೀನಿ. 7 kg ಎಣ್ಣೆ ಹಾಕಿದ್ದಾರೆ. ಹೌದು. ಅದೊಂದು ಗಮನ ಇರಲಿ. ಈಗ ನೆಕ್ಸ್ಟ್ ಈಗ ನೋಡಿ ತಿಕ್ ಹೆಂಗೆ ಆಗ್ತಾ ಇದೆ. ನೀರು ತಗ ನೋಡಿ, ಈಗ ತಿಕ್ ಹೆಂಗಾಗಿದೆ ನೋಡಿ. ಈಗ ಅವಲೇ ನೀವು ನೋಡಿದಾಗೆ ಬೇರೆ ಇತ್ತು, ಈಗ ಕಡ್ಲೆ ಹಿಟ್ಟು ಹಾಕಿದ ತಕ್ಷಣ ತಿಕ್ನೆಸ್ ನೋಡಿ. ಈಗ ಪುಡಿ ಸಾಕು ಅಂತ ಹೇಳ್ತೀರಿ, ಬಾಂಬೆ ಸಾಕು ಪುಡಿ ಅಂತೀರಾ? ಓಕೆ, ಪುಡಿ ತಿನ್ಬೇಕು ನಾವು. ಸರ್ ಎನಿ ಒನ್ ಚಪಾತಿ ತಿನ್ಬೋದು, ಪರೋಟ ತಿನ್ಬೋದು ಸರ್. ಇದು ನಾವು ಪೂರಿ ಜೊತೆ ಕಾಂಬಿನೇಷನ್ ಕೊಟ್ಟಿದ್ದೀವಿ. ತಾವು ಎದಕ್ಕೆ ಬೇಕು ಮ್ಯಾಚ್ ಮಾಡ್ಕೋಬೋದು. ಈಗ ಪೂರಿ ಜೊತೆಗೆ ಪೂರಿಯಲ್ಲಿ ಏನಿರುತ್ತೆ ಅಂದರೆ ಒಂದು ಸ್ವಲ್ಪ ನಾವು ಆಯಿಲಿ ಕಂಟೆಕ್ಷನ್ ಇರೋದ್ರಿಂದ ಅದಕ್ಕೆ ಉಪ್ಪು ಎಲ್ಲ ಹಾಕಿರ್ತೀವಿ. ಹಾಗಾಗಿ ಇದನ್ನು ಪೂರಿಗೂ ಕಾಂಬಿನೇಷನ್ ಆಗುತ್ತೆ, ಚಪಾತಿಗೂ ಕಾಂಬಿನೇಷನ್. ಸ್ವಲ್ಪ ಲೈಟಾಗಿ ಹಚ್ಚಿ ಏನು ಎಣ್ಣೆ ಹಚ್ಚಿ ಮನೆಯಾಗ ಬೇಯಿಸಿ ತಿಂತಾರಲ್ಲ ಅದನ್ನು ಹಾಕ್ಬೋದು. ಆಲ್ರೆಡಿ ಬಟಾಣಿನೂ ಬಾಯ್ಲ್ ಆಗಿದೆ. ಬಟಾಣಿ ಕೂಡ ಬಾಯ್ಲ್ ಆಗಿದೆ. ಈಗ ನೋಡ್ರಿ ಬಟಾಣಿ ಇದು ರೆಡಿ ಆಗೈತಿ. ಇದು ಈಗ ಒಂದು ಸ್ಮೂತ್ನೆಸ್ ನೋಡ್ರಿ, ಇದು ಬರೀ ಎಷ್ಟು ಹೆಂಗೆ ಮೆತ್ತಗಾಗ್ಬಿಟ್ಟೈತಿ. ಇದು ಆಲ್ರೆಡಿ ಅವೆಲ್ಲ ಬಾಲ್ಡ್ ಆಗಿಬಿಟ್ಟೈತಿ. ನಾವು ನಿನ್ನೆ ನೀರಾಗ ನೆನೆ ಇಟ್ಟಿದ್ವಿ, ಇವತ್ತು ಸ್ವಲ್ಪ ಉಪ್ಪು ಹಾಕಿದ್ದಕ್ಕೆ ಸ್ವಲ್ಪ ಸ್ಮೂತ್ ಆಗ್ತೈತಿ, ಆಮೇಲೆ ಟೇಸ್ಟು ಆಗ್ತೈತಿ. ವೀಕ್ಷಕರೇ, ಒಂದು ಮಾತು ಟ್ವಿಸ್ಟು ಇಲ್ಲೊಂದಿದೆ. ಏನಪ್ಪ ಅಂದರೆ ಬಟಾಣಿ ಕಾಳನ್ನು ಒಂದು ದಿವಸ ಮುಂಚೆ ರಾತ್ರಿ ಮಾಡಿರ್ತಾರೆ, ನೀರಲ್ಲಿ ನೆನೆಸಿಟ್ಟಿರ್ತಾರೆ ಇವರು. ಒಂದು ಮೇನ್ ಟ್ವಿಸ್ಟು. ಅದರಿಂದ ಏನಾಗುತ್ತೆ, ಬಟಾಣಿ ಏನಿದೆಲ್ಲ ಸ್ವಲ್ಪ ಮೆತ್ತಾಗುತ್ತೆ ಒಂದು. ಅದ್ರ ನಂತರ ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಮಾಡಿದಾಗ ಅಂತ ಟೈಮ್ ನಮಗೆ ಭಾಳ ಕಡಿಮೆ ಹಿಡಿಯುತ್ತೆ. ಸಮಯ ಉಳಿಸೋಕ್ಕೋಸ್ಕರ ಮಾಡ್ತೀವಿ. ಒಂದು ರಾತ್ರಿ ಮುಂಚೆ ನಾವು ನೀರಲ್ಲಿ ಹಾಕಿ ನೆನೆಸಿಟ್ಟು ಮಾರನೇ ಸಹ ಬೆಳಗ್ಗೆ ಇದನ್ನು ಬಾಯ್ಲ್ ಮಾಡ್ತೀವಿ. ಈಗ ನಮ್ಮ ಕೊನೆ ಹಂತ ಈ ಅಡುಗೆಯಲ್ಲಿ ಬೀಳುವಂಥ ಪದಾರ್ಥಗಳು ಏನಂತೇಳಿ ನೋಡ್ಕೊಂಬೋಣ. ಸರ್ ಏನಾಗ್ತೀರಿ ನೆಕ್ಸ್ಟ್? ಈಗ ಸರ್ ಈಗ ನೆಕ್ಸ್ಟು ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಹೌದು, ಹಾಕಿ ಮಾವು.
ನೋಡಿ ಬಟಾಣಿ ಹಾಕಿ ಸರ್ 3 kg ಬಟಾಣಿ ಹಾಕಿದ್ದೀನಿ. ಆಲೂಗಡ್ಡೆ ಎಷ್ಟು ಹಾಕಿದ್ದೀರಾ? ಆಲೂಗಡ್ಡೆ 20 kg ಆಲೂಗಡ್ಡೆ ಹಾಕಿದ್ದೀನಿ. 20 kg ಆಲೂಗಡ್ಡೆ. ಈಗ ಹಾಲು ಹಾಕ್ತಾ ಇದ್ದೀನಿ. ಫೈನಲ್ ಟಚಪ್ಪು ಹಾಲುನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ ಫೈನಲ್ ಗ್ರೇವಿನ ಉಪ್ಪು ಖಾರ ಹುಳಿ ನೋಡ್ಕೊಂಡಾದ್ಮೇಲೆ ಹಾಲುನ ಹಾಕಬೇಕು ಲಾಸ್ಟಿಗೆ. ಯಾಕಂದರೆ ನಾವು ಫಸ್ಟಿಗೆ ಹಾಲು ಹಾಕಿದ್ವಿ ಅಂದರೆ ಅದು ಮೊದಲೇ ಬೆಂದಿರ್ತೈತೆ, ಹಾಲುನ ಸ್ಮ್ಯಾಶ್ ಆಗಿಬಿಡುತ್ತೆ. ನಾವು ಅದನ್ನು ಹಾಕಿ ಕೈ ಆಡಿ ಅದು ಒಂಥರ ರಾಡಿ ಆಗ್ಬಿಡುತ್ತೆ, ಮೆತ್ತಗಾಗುತ್ತೆ, ರಾಡಿ ಆಗುತ್ತೆ. ಹಾಲು ಆಯಿತೋ ಏನಾಯಿತು ಅನ್ನೋದು ಗೊತ್ತಾಗಲ್ಲ ಜನಕ್ಕೆ. ಹಾಗಾಗಿ ಫೈನಲ್ ಟಚಪ್ಪಿಗೆ ನಾನು ಹಾಲುಗನ್ನು ಹಾಕ್ತಾಯಿದ್ದೇನೆ. ನೋಡಿ ಹಾಕ್ತಿದ್ದಾರೆ ಈಗ ಹಾಲು ಹಾಕಿ. ಈಗ ಕೊನೆ ಐಟಮ್ ಕೂಡ ಈ ಸಾಗೋದಲ್ಲಿ ಹೋಯ್ತು. ಹೌದು. ಈಗ ಕೇವಲ ಎಷ್ಟು ನಿಮಿಷ ಬೇಕಿದೆ ಈಗ ಸರ್? ಕೇವಲ 2 ರಿಂದ 3 ನಿಮಿಷ. ಅಂದರೆ ನನಗೆ ಬೇಕಾಗಿರೋದು 10 ನಿಮಿಷ ಬೇಕು. ಯಾಕೆಂದರೆ ಒಂದು ಕುದಿ ಬರಬೇಕು. ಯಾಕೆಂದರೆ ಹಾಲುನ ಐತಲ್ಲ, ಹಾಲುವಲ್ಲಿ ಎಂಥ ಪವರ್ ಇದೆ ಅಂದರೆ ಹುಳಿ ಉಪ್ಪು ಖಾರ ಎರಡನ್ನ ಒಳಗೆ ತಗೊಂತೈತೆ. ಇದೊಂದು ಒಳ್ಳೆ ಒಂದು ಮಾತು. ಆಲೂಗಡ್ಡೆ ಇದೆಯಲ್ಲ, ಉಪ್ಪನ್ನು ಏನಾದ್ರು ಜಾಸ್ತಿ ಆಗಿದ್ರೆ ಅದು ಹಿಂಕೊಂಡೋಗಿ ಅದಕ್ಕಿರುತ್ತೆ, ಅದು ಉಪ್ಪು ಕೂಡ ಕಡಿಮೆ ಮಾಡುತ್ತೆ. ಒಂದು ಇನ್ನೊಂದು ಏನೋ ಐಟಮ್ ಹಾಕ್ತೀರಂತೆ, ತುಪ್ಪ. ನೋಡಿ ತುಪ್ಪ ಕೂಡ ಶುದ್ಧ ತುಪ್ಪ ಹಾಕಿದ್ರೆ ಎಷ್ಟು ಇದ್ದೇನೆ. ಜಾಸ್ತಿ ಆಯಿಲಿ ಬಾಡ ಅಂತ ಹೇಳಿ 1 ಲೀಟ್ರ್ 1 ಲೀಟ್ರ್ ಹಾಕಬೇಕು ತುಪ್ಪ. ನೀವು ಬೇಕಾದರೆ ಯಾವ್ದು ಬೇಕಾದ್ರೆ ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಕೇವಲ 5 ನಿಮಿಷದಲ್ಲಿ ನಮ್ಮ ಬಾಂಬೆ ಸಾಗು ರೆಡಿಯಾಗಿರುತ್ತೆ. ಇದು ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾವು ನಿಮಗೆ ತಿಳಿಸ್ತೀವಿ ಒಂದು 5 ನಿಮಿಷ ನಂತರ. ಕೊನೆ ಹಂತದಲ್ಲಿ ನಾನು ಇನ್ನೂ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆದಿದ್ದ ಎಣ್ಣೆ, 1 ಲೀಟ್ರ್ ಕರೆದ ಎಣ್ಣೆ ಅಂದರೆ ಬಿಸಿ ಮಾಡಿದ್ದ ಎಣ್ಣೆ, ಅದ್ರ ಮೇಲುಗಡೆ ನಾನು ಒಗ್ಗರಣೆ ಹಾಕ್ತೇನೆ. ಕಾದಿದ ಎಣ್ಣೆಯನ್ನು ಇದ್ರ ಮೇಲೆ ಹಾಕ್ತಿದ್ದಾರೆ. ನೋಡಿ ಇಲ್ಲಿ ರವ ಹೆಂಗೆ ಬರ್ತಾ ಇದೆ ನೋಡಿ. ಹಿಂಗಾದಾಗ ಈ ಗ್ರೇವಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಇಲ್ಲಿ ನೋಡಿ ರವ ನೋಡಿ ಇಲ್ಲಿ ಈ ಟೈಪು ಕಾದಿದ್ದ ಎಣ್ಣೆ ಹಾಕಬೇಕು ಮೇಲ್ಗಡೆ. ಫೈನಲ್ ಆಗಿ ನಮ್ಮ ಅದ್ರ ಮೇಲ್ಗಡೆ ನಾನು ಕೊತ್ತಂಬರಿ ಹಾಕಿದ್ದೀನಿ. ಈಗ ನಮ್ಮ ಈ ಬಾಂಬೆ ಸಾಗು ರೆಡಿಯಾಗಿದೆ. ನಮ್ಮ ಪ್ರವೀಣ್ ಅವ್ರ ಟೀಮು ಭಾಳ ಶ್ರದ್ಧೆಯಿಂದ ಭಾಳ ಭಕ್ತಿಪೂರ್ವವಾಗಿ ಮಾಡಿದ್ದಾರೆ. ದೇವಿ ಪ್ರಸಾದನ್ನೇ ಈಗ ಮುಡಿಗೆ ಇಡ್ತಾರಲ್ಲ, ಅಲ್ಲಿ ನಮ್ಮ ಇದಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅನ್ನಪೂರ್ಣ ದೇವಿಗೆ ಈಗ ಮುಡಿಯಾಗಿ ಇಡ್ತಿದ್ದಾರೆ ಈ ಪೂಡಿ ಮತ್ತು ಸಾಗು. ಮೊದಲೇ ದೇವಿಗೆ ಪ್ರಸಾದ ಕೊಟ್ಟು ಆಮೇಲೆ ಭಕ್ತಾದಿಗಳಿಗೆ ಪ್ರಸಾದನ ವಿತರಣೆ ಮಾಡ್ತಾರೆ. ನಮ್ಮೂರು ದೇಶಿ ಕಿಚನ್ ಟೀಮಿಂದ ಇವರಿಗೆ ಧನ್ಯವಾದ ಹೇಳ್ತಾ, ಪ್ರವೀಣ್ ಸರ್ ಅವರಿಗೆ ಮತ್ತು ಇವ್ರ ಟೀಮಿಗೆ ಈ ಒಂದು ಅಡುಗೆಯನ್ನು ನಮಗೆ ತೋರಿಸೋದಕ್ಕೆ ನಿಮಗೆ ಭಾಳ ಧನ್ಯವಾದಗಳು. ಮತ್ತು ನಾಳೆ ನೋಡೋಣ, ಟೇಸ್ಟ್ ಮಾಡಿ. ಟೇಸ್ಟ್ ಆಮೇಲೆ ಮಾಡೋಣ. ಟೇಸ್ಟ್ ನೀವು ಅದ್ರ ಬಗ್ಗೆ ನೀವು ಹೇಳ್ಬೇಕಲ್ಲ, ಟೇಸ್ಟ್ ಮಾಡಿ. ಅದು ಆಮೇಲೆ ಭಕ್ತಾದಿಗಳಿಗೆ ಕೊಟ್ಟು ಆಮೇಲೆ ನಾವು ಟೇಸ್ಟ್ ಮಾಡೋಣಂತೆ, ಅಲ್ಲಿವರೆಗೂ ಕಾಯೋಣ. ಓಕೆನಾ ವೀಕ್ಷಕರೇ? ಇವತ್ತಿನ ಪ್ರಸಾದ 6ನೇ ದಿನದ್ದು ಬಾಂಬೆ ಸಾಗು ಮತ್ತು ಪೂರಿ ನಮ್ಮ ಪ್ರವೀಣ್ ಮತ್ತು ಟೀಮ್ ಅವರು ಮಾಡಿದ್ದಾರೆ. ಈಗ ಅಡುಗೆ ಮಾಡೋದನ್ನು ನೀವು ಕ್ಲೀನಾಗಿ ನೋಡಿದ್ರಿ, ಹೇಗೆ ತೋರಿಸಿದಾರಲ್ಲ ಹಾಗೆ ನೀವು ಮನೇಲಿ ಕೂಡ ಮಾಡಿ ಟೇಸ್ಟ್ ಮಾತ್ರ ಬರೋದು ಸೇಮ್. ಮತ್ತು ಈಗ ನಾವು ಟೇಸ್ಟ್ ಮಾಡೋ ಸಮಯ, ಬನ್ನಿ ಟೇಸ್ಟ್ ಮಾಡೋಣ. ಸರ್ ಎಲ್ಲರೂ ಒಂದು ತೊಗೊಳ್ಳೋಣ, ಟೇಸ್ಟ್ ಮಾಡಿ, ನೀವು ಟೇಸ್ಟ್ ಮಾಡಿ. ಪೂಡಿ ಮಾತ್ರ ಭಾಳ ಸಾಫ್ಟ್ ಆಗಿದೆ, ಯಾಕಂದರೆ ಅದರಲ್ಲಿ ಹಾಕಿರೋಂಥ ಚಿರೋಟಿ ರವೆ ಅದು ಕ್ರಿಸ್ಪಿ ಕೊಟ್ಟಿದೆ, ಮತ್ತು ಮೈದಾನ ಇದೆಲ್ಲ ಸಾಫ್ಟ್ ಆಗಿದೆ, ಮತ್ತು ಹಾಲಿನ ಹಾಕಿದಾರಲ್ಲ ಅದು ಕೂಡ ಒಂದು ಟಚ್ ಈ ಕೈಯಲ್ಲಿ ಕಾಣ್ತಿದೆ. ನೋಡಿ ಈಗ ಟೇಸ್ಟ್ ಮಾಡೋಣ. ಈಗ ಆ ಸುವಾಸನೆ ಕಾಡ ಪರಿಮಳ ಮಸ್ತಾಗಿದೆ. ವೀಕ್ಷಕರೇ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಸ್ಟೇಬಲ್ ಆಗಿದೆ. ಒಂದು ಟ್ವಿಸ್ಟ್ ಕೊಟ್ಟರು ಲಾಸ್ಟಿಗೆ ಅಡುಗೆಯಲ್ಲಿ, ಏನಪ್ಪ ಅಂದರೆ ಕಾದಿದ ಎಣ್ಣೆಯನ್ನು ಲಾಸ್ಟಿಗೆ ರೆಡಿ ಆದ ಒಂದು ಸಾಗೋದಲ್ಲಿ ಹಾಕಿದರು. ಅದೊಂದು ಎಕ್ಸ್ಟ್ರಾ ರಿಚ್ಚು, ಮತ್ತು ಒಂದು ತುಪ್ಪನ ಹಾಕಿದ್ರಲ್ಲ ಅದು ಒಂದು ಆ ಫ್ಲೇವರ್ನೆಲ್ಲ ಮೂಗಿಗೆ ಬರ್ತಿದೆ. ಆ ತಿನ್ನೋಕ್ಕೆ ಕೂಡ ಭಾಳ ಮಜಾ ಇದೆ. ಈ ಒಂದು ರೆಸಿಪಿನ ನೀವು ಮನೇಲಿ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರ ಅಂತ ನಿಮಗೆ ಗ್ಯಾರಂಟಿ ಇದೆ. ಮತ್ತು ನಾವು ಬರೋ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮಂದಿರ್ತೀವಿ. ಅಲ್ಲಿವರೆಗೂ ನೀವೆಲ್ಲ ಪುಡಿ ಸಾಗ ಮನೆಯೆಲ್ಲ ಮಾಡಿ ಜನರಿಗೆ ಒಂದು ತಿನ್ನಿಸ್ತಾಯಿರ್ರಿ, ಮಜಾ ಮಾಡ್ತಾಯಿರ್ರಿ, ನಗ್ತಾಯಿರ್ರಿ, ನಗಿಸ್ತಾಯಿರ್ರಿ. ಟಾಟಾ, ಬಾಯ್ ಬಾಯ್.